ಹೆಲೋ, ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ಚೇತು ಡ್ಯೂಟಿಗೆ ಹೋಗಾಯಿತು, ಲೋಚಿಯವ್ರನ್ನ ಸ್ಕೂಲಿಗೆ ಓಡಿಸ್ದೆ. ಶಾಕ್ಸ್ ಹಾಕೋಳಕ್ಕೆ ಅಂತ ಕೂತಿದ್ರು. ಅಷ್ಟರಲ್ಲಿ ದೇವ್ರಿಗೆ ಕೈ ಮುಗಿದ್ರ ಅನ್ನೋದಿಗೆ ದೇವ್ರ ಮನೆಗೆ ಹೋಗಿ ಕೈ ಮುಗಿ ಬಂದರು. ಅವ್ರು ಡೈಲಿ ಸ್ಕೂಲ್ಗೆ ಹೋಗೋ ಮುಂಚೆ ಕಾಲಿಗೆ ಬಿದ್ದು ತಾಯಿ ನಮಸ್ಕಾರ ಮಾಡೇ ಹೋಗೋದು. ಸೊ ಹಾಗಾಗಿ ಬಂದು ಕಾಲಿಗೆ ಬಿದ್ದು ಆಚೆ ಕಡೆಗೆ ಹೋಗಿ ಶಾಕ್ಸ್ ಹಾಕೊಳ್ಳೋಣ ಅಂತ ಕೂತ್ಕೊಂಡ್ರು. ಸೊ ಹೋಗಿ ಹಾಕೋತಾ ಇದ್ರು. ಅಷ್ಟರಲ್ಲಿ ಅವರು ಬೇರೆ ಹಾಕೊಂಡು ಹೋಗಿ ಅಂತ ಹೇಳಿದ್ರು, ಕೇಳಲಿಲ್ಲ. ಲೇಸ್ ಇರೋದನ್ನ ಕಟ್ಕೊಂಡು ಹಾಕೊಂಡು ಹೋದರು. ಆಮೇಲೆ ಅವನ್ನ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ಯಾರಿ ಕುಚ್ಚು ಹಾಕೋಕ್ಕಿತ್ತು. ಸೊ ಅದನ್ನ ಹಾಕೋಣ ಅಂತ ಕೂತೆ. ಬಟ್ ಅದು ತುಂಬ ಕಷ್ಟ ಆಗ್ತಿತ್ತು ಹಾಕೋಕ್ಕೆ. ಹಾಗಾಗಿ ತುಂಬ ಟೈಮ್ ತಗೊಂಡು ಸ್ವಲ್ಪ ಹಾಕಿ ಎತ್ತಿಟ್ಟು ಆಮೇಲೆ ಲೋಚಿನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ. ಇವತ್ತು ನಮ್ಮ ಆಲ್ದೂರಲ್ಲಿ ಸಂತೆ ಕೂಡ ಇತ್ತು. ಸೊ ಲೋಚನ ಮಧ್ಯಾಹ್ನ ಸ್ಕೂಲ್ ಡೇ ಫಂಕ್ಷನ್ಗೋಸ್ಕರ ಪ್ರಾಕ್ಟೀಸ್ ಆಗ್ತಾಯಿತ್ತು. ಆಮೇಲೆ ಕಳ್ಸಿದ್ಮೇಲೆ ಕರ್ಕೊಂಡ್ಬಂದ್ವಿ. ಕರ್ಕೊಬಂದಾದ್ಮೇಲೆ ಲೋಚಿಗೆ ಊಟ ಎಲ್ಲ ಮಾಡಿಸಿ ಅವ್ರು ಮಲಗಿದ್ರು. ಸೊ ಅವ್ರು ಮಲಗಿದ್ಮೇಲೆ ಎದ್ಮೇಲೆ ಮತ್ತೆ ಕಾಫಿ ಗುಡ್ಡೆ ಮಾಡ್ತಾಯಿದ್ರು. ಸೊ ನಮ್ಮ ತರಲೆ ಮಕ್ಕಳು ಲೋಚನ್ನು, ಸೂರ್ಯ, ಶೌರ್ಯ ಇವಂತೂ ಹೇಳಿದ ಮಾತು ಕೇಳಲ್ಲ. ಸರಿ ಗುಡ್ಡೆ ಮಾಡ್ತಿದ್ರಲ್ಲ ಅನ್ಕೊಂಡು ನಂದು ಕೆಲಸ ಎಲ್ಲ ಮುಗೀತು. ಹೊರಗಡೆ ಬಂದೆ. ಅಷ್ಟರಲ್ಲಿ ಕಾಫಿ ಎಲ್ಲ ಗುಡ್ಡೆ ಮಾಡಿಬಿಟ್ಟು ಮಣ್ಣಲ್ಲಿ ಆಟ ಆಡ್ತಾ ಇದ್ರು. ಎಂಥದ್ದು ಮನೆ ಕಟ್ಟೋದು ಏನೇನೋ. ಸೊ ಮಣ್ಣಲ್ಲಿ ಆಡಬೇಡಿ ಅಂತ ಅವ್ರ ಹತ್ರ ಎಲ್ಲ ಬೈದು. ಸೊ ರೋಡ್ ಹತ್ರ ವೆಹಿಕಲ್ ಯಾವುದೋ ನಿಂತಿತ್ತು, ಏನೋ ನೋಡೋಣ ಅಂತ ಹೋದೆ. ಅಷ್ಟರಲ್ಲಿ ನಾನು ಹೋಗ್ತಿದ್ದೀನಿ, ನನ್ನ ಹಿಂದೆ ಲೋಚನ್ ಮತ್ತು ಶ್ರೇಯಾ ಬಂದರು. ಸೊ ಇವೆರಡು ಇನ್ನು ಆಚೆ ಕಡೆ ಬರ್ತಾವೆ ರೋಡ್ ಹತ್ರ ಅಂದ್ಕೊಂಡು ಸೀದಾ ಮತ್ತೆ ನಾನು ಒಳಗಡೆ ಬಂದೆ. ಒಳಗಡೆ ಬರೋಣ ಅಂತ ಬರೋದು ಅಷ್ಟೊತ್ತಿಗೆ ಇವರು ಬಂದ. ಸೊ ಈ ರೋಡ್ ಸೈಡ್ ಅಲ್ವಾ, ವೆಹಿಕಲ್ ಅಂತೂ ಇವತ್ತು ಸ್ಯಾಟರ್ಡೆ ಸಂತೆ ಇರೋದ್ರಿಂದ ಫುಲ್ಲು ವೆಹಿಕಲ್ ಜಾಸ್ತಿನೇ ಇವತ್ತು. ಸೊ ಆಚೆಯಿಂದ ಈಚೆ ರೋಡ್ ಕ್ರಾಸ್ ಮಾಡೋಕ್ಕೂ ಆಗಲ್ಲ, ಅಷ್ಟು ವೆಹಿಕಲ್ ಇರುತ್ತೆ ಇವತ್ತು. ಸೊ ಹಾಗಾಗಿ ನೋಡಿಕೊಂಡು ನಾನು ಈ ಕಡೆಗೆ ಇವರು ನನ್ನ ಬಾಲನೇ ಇರ್ತವೆ ಯಾವಾಗಲೂ. ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಲ್ಲಿ. ಸೊ ಅವ್ರನ್ನ ಬಂದು ಒಳಗಡೆ ಕಳಿಸಿ ನಾನು ಒಳಗಡೆ ಬಂದೆ. ಹೂವಿನ ಗಿಡಕ್ಕೆ ನೀರು ಬಿಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಶ್ರೇಯಾ ರವೆ ಉಂಡೆ ಅಂತ ಮಣ್ಣಲ್ಲಿ ಉಂಡೆ ಮಾಡ್ಕೊಂಡು ಕೂತಿದ್ಲು. ಸೊ ನೀನು ಅದನ್ನು ಚೆಲ್ಲಿ ಬರ್ತೀಯಾ ಇಲ್ವ ಅಂತ ಅವಳಿಗೂ ಬೈದು. ಪಾಪ ಶಿಟಂಟಿ ಮಣ್ಣಲ್ಲಿ ಆಡೋಕ್ಕೆ ಬಿಡೋಲ್ಲ ನಮ್ಮನ್ನ ಅಂತವೆ. ಪಾಪ ಬಿಡ್ತೀನಿ, ಆದರೂ ತೀರಾ ಮೈಯೆಲ್ಲ ಗಲೀಜು ಮಾಡ್ಕೊಂಡಷ್ಟು ಆಡ್ತಾರೆ. ಅದಕ್ಕೆ ಬೈದು ಬಿಡ್ತೀನಿ ಒಂದೊಂದ್ಸರಿ. ಕೈಯೆಲ್ಲ ತೊಳ್ಕೊಬರಾಗ್ರು, ಸುಮ್ಮನೆ ಬೇರೆ ಏನಾದರೂ ಆಟ ಆಡ್ರು ಅಂತ ಹೇಳ್ತಾನೆ ಇರ್ತೀನಿ. ಆದರೂ ನಾನು ಬೈದ್ರೇನು ಅವ್ರು ತೀರಾ ನನ್ನನ್ನು ಕೇಳಕ್ಕೆ ಹೋಗಲ್ಲ. ತೀರಾ ಜೋರಾಗಿ ಯಾವಾಗ ಬೈತೀನಿ ಅವಾಗ ಮಾತ್ರ ನನ್ನ ಮಾತು ಕೇಳ್ತಾರೆ. ಅಷ್ಟವರೆಗೂ ಬರೀ ಆಟ ಆಡ್ತಾನೆ ಇರ್ತಾರೆ. ಆದರೂ ಅವ್ರು ಆಡೋದು ನೋಡೋಕೆ ಖುಷಿಯಾಗುತ್ತೆ. ಮಾತ್ರ ಒಬ್ರಿಗೊಬ್ರು ಬಿಟ್ಕೊಡಲ್ಲ. 5 ಜನನೂ ಒಟ್ಟಿಗೆ ಏನಾದರೂ ಇಲ್ಲ ಕಲ್ಲ ಪೊಲೀಸ್ ಅಂತಿಲ್ಲ, ಮಣ್ಣಲ್ಲಿ ಮನೆ ಕಟ್ಟೋದು, ದೇವಸ್ಥಾನ ಕಟ್ಟೋದು, ಹಿಂಗೆ ಏನಾದರೂ ಮಾಡ್ತಾನೆ ಇರ್ತವೆ. ಸೊ ಒಂಥರ ಚಂದ ಇರುತ್ತೆ ಇವು ಆಡೋದು ನೋಡೋಕ್ಕೂ. ಆಡ್ಕೊಳ್ಳಿ ಅಷ್ಟರಲ್ಲಿ ಚೇತು ಕಾಲೇಜಿಂದ ಬಂದರು. ನೋಡಿ ಇವನು ಅವರಪ್ಪ ಬಂದರೆ ಹೋಗಿ ಹಿಂದ್ಗಡೆಯಿಂದ ಈ ಥರ ಆಟ ಆಡ್ಕೊಂಬರ್ತಾನೆ. ಸೊ ಅದಕ್ಕೆ ಚೇತು ತುಂಬ ನಿಧಾನನೇ ಬರ್ತಾರೆ. ಯಾಕೆಂದರೆ